ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಒಳಗಡೆ ಹೋದ ಬಳಿಕ ಅಲ್ಲಿ ದ್ವೇಷ, ಸ್ನೇಹ, ಪ್ರೀತಿ ಮತ್ತು ಒಂದು ಸಲುಗೆ ಎಲ್ಲವೂ ಕೂಡ ಹುಟ್ಟೋದು ಸಹಜ ಮತ್ತು ಸ್ವಾಭಾವಿಕ. ಅದೇ ರೀತಿ ಪ್ರೀತಿಯೂ ಕೂಡ ಹುಟ್ಟೋದು ಸ್ವಾಭಾವಿಕನೇ. ಬಟ್ ಬಿಗ್ ಬಾಸ್ ಮನೆಗೆ ಹೋದಂತಹ ಮೊದಲ ದಿನವೇ ಅಥವಾ ಎರಡನೇ ದಿನಕ್ಕೇ ಈ ಪ್ರೀತಿ ಹುಟ್ಟುತ್ತೆ, ಪ್ರೀತಿ ಚಿಗುರುತ್ತೆ ಅಂತ ಹೇಳಿದ್ರೆ ಅದು ನಂಬೋಕೆ ಅಸಾಧ್ಯ. ಆದರೆ ಈಗ ಎರಡನೇ ದಿನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಪ್ರೀತಿ ಚಿಗುರಿದೆಯಾ ಅನ್ನುವಂಥ ಅನುಮಾನ ಮೂಡೋಕೆ ಶುರುವಾಗಿದೆ. ಬಿಗ್ ಬಾಸ್ ಮನೆಯ ಎರಡನೇ ದಿನದ ಎಪಿಸೋಡನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇಂತಹದ್ದೊಂದು ಅನುಮಾನ ಮೂಡೋದಂತೂ ಸ್ವಾಭಾವಿಕ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳ ನಡುವೆ ಒಂದು ವಿಶೇಷವಾದಂಥ ಬಾಂಧವ್ಯ ಆರಂಭದಲ್ಲೇ ಸೃಷ್ಟಿಯಾಗಿದೆಯಾ? ಒಬ್ಬರನ್ನೊಬ್ಬರು ನೋಡಿಕೊಂಡು ನಾಚಿಕೊಂಡು ಸ್ವಲ್ಪ ಫ್ಲರ್ಟ್ ಮಾಡುವ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಿದ್ದಾರೆ. ಇದಕ್ಕೆ ನೀರೆರೆದು ಪೋಷಿಸುವಂಥ ಕೆಲಸವನ್ನು ಕಾಲೆಳೆದು ಇತರ ಸ್ಪರ್ಧಿಗಳು ಕೂಡ ಮಾಡ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಲವ್ ಸ್ಟೋರಿ ಹುಡ್ಕೊಂಡಿರೋದು ಬಿಗ್ ಬಾಸ್ ಮನೆಯಲ್ಲಿ ಈಗ ಎರಡು ವರ್ಗ ಇದೆಯಲ್ಲ, ಸ್ವರ್ಗವಾಸಿಗಳು ಮತ್ತು ನರಕವಾಸಿಗಳು ಅಂತೇಳಿ. ಈ ಸ್ವರ್ಗವಾಸಿಗಳು ಮತ್ತು ನರಕವಾಸಿಗಳ ನಡುವೆ ಹುಟ್ಟಿಕೊಂಡಂಥ ಪ್ರೀತಿಯ ಇದು. ಹೀಗೆ ಸಾಕಷ್ಟು ಅನುಮಾನಗಳು, ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಕುತೂಹಲಗಳು ಕೂಡ ಈ ಲವ್ ಸ್ಟೋರಿಯ ಬಗ್ಗೆ ಹುಟ್ಕೊಂಡಿದೆ. ಹಾಗಾದರೆ ಯಾರ್ದು ಈ ಲವ್ ಸ್ಟೋರಿ? ಅದನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ನಲ್ಲಿ ಲವ್ ಸ್ಟೋರಿ ಹುಟ್ಟೋದು ಸರ್ವೇ ಸಾಮಾನ್ಯ. ಈ ಹಿಂದೆ 10 ಸೀಸನ್ನಲ್ಲೂ ಕೂಡ ಒಂದಲ್ಲ ಒಂದು ಸ್ಟೋರಿ ಇದೇ ರೀತಿ ಹುಟ್ಟಿಕೊಂಡಿತ್ತು. ಒಂದಲ್ಲ ಒಂದು ಜೋಡಿ ಇದೇ ರೀತಿ ಸುದ್ದಿ ಕೂಡ ಆಗಿತ್ತು. ಆರಂಭದಲ್ಲಿ ಸ್ನೇಹಿತರಾಗಿ, ನಂತರ ಆತ್ಮೀಯರಾಗಿ, ನಂತರ ಪ್ರೇಮಿಗಳ ರೀತಿಯಲ್ಲಿ ವರ್ತಿಸಿದ್ದೂ ಕೂಡ ಇದೆ. ಶೋ ಮುಗಿಯೋದ್ರೊಳ್ಳೆ ಅವರ ಪ್ರೀತಿ ನಾಟಕವನ್ನೋದು ಬಯಲಾಗಿದೆ. ಒಂದು ರೀತಿಯಲ್ಲಿ ಆರಂಭದಲ್ಲಿ ತುಂಬ ಅಂಟ್ಕೊಂಡಿದ್ದವರು ಶೋ ಮುಗಿಯುವಂಥ ಹಂತದಲ್ಲಿ ಕಡು ವಿರೋಧಿಗಳಾಗಿರ್ತಾರೆ. ಅವರ ಹೆಸರು ಹೇಳಿದ್ರು ಕೂಡ ಇವರಿಗೆ ಮೈಯೆಲ್ಲ ಉರಿತಾ ಇರುತ್ತೆ. ಆ ಪರಿ ಸಿಟ್ಟು, ಆಕ್ರೋಶ ಎಲ್ಲವೂ ಕೂಡ ಬಂದುಬಿಡುತ್ತೆ. ಕಳೆದ ಬಾರಿಯೂ ಕೂಡ ಅಂಥದ್ದೇ 2 ಜೋಡಿಯನ್ನು ಬಹುಶಃ ನೀವು ನೋಡಿರ್ತೀರ. ಈ ಬಾರಿಯೂ ಕೂಡ ಅಂಥದ್ದೇ ಒಂದು ಪ್ರೀತಿಯ ಲವ್ ಸ್ಟೋರಿ ಈಗ ಶುರು ಆಗಿದೆಯಾ ಅನ್ನುವಂಥದ್ದು ಈಗ ಮೂಡ್ತಿರುವಂತಹ ಒಂದು ಅನುಮಾನ. ಹೌದು, ಆರಂಭದಲ್ಲಿ ಯಾವುದೇ ಸೀಸನ್ ಆರಂಭದಲ್ಲೂ ಕೂಡ ಒಂದಲ್ಲ ಒಂದು ಜೋಡಿಗೆ ಪರಿಚಯ ಇರೋದಿಲ್ಲ. ಅವರು ಸ್ನೇಹಿತರಾಗ್ತಾರೆ. ನಂತರ ಸ್ನೇಹಿತರಾಗಿ ನಿಧಾನಕ್ಕೆ ಹತ್ತಿರವಾಗಿ ಪ್ರೀತಿಯ ರೀತಿಯಲ್ಲಿ ಅವರು ವರ್ತನೆಯನ್ನು ಮಾಡ್ತಿರ್ತಾರೆ. ಹೊರ ಜಗತ್ತಿಗೆ ಅವರು ಪ್ರೀತಿಸ್ತಿರಲಿಲ್ಲ ಅಂತಲೇ ಅವರು ತೋರ್ಪಡಿಸ್ತಾ ಇರ್ತಾರೆ. ಬಟ್ ನೋಡೋರಿಗೆ ಸ್ಪಷ್ಟವಾಗಿ ಅವರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಶೋ ಮುಗಿಯೋವರೆಗೂ ಆ ಪ್ರೀತಿ ಉಳಿಯುತ್ತಾ? ಖಂಡಿತವಾಗ್ಲೂ ಇಲ್ಲ. ಅದೊಂದು ನಾಟಕ ಅನ್ನೋದು ಬಹುಬೇಗ ಬಯಲಾಗಿ ಬಿಡುತ್ತೆ. ಶೋ ಮುಗಿದ ಮೇಲೆ ನೀನು ಯಾರೋ ನಾನು ಯಾರೋ ಅಂತೇಳಿ ಹೋಗಿದ್ದು ನೋಡಿದ್ದು ಎಲ್ಲವನ್ನು ಕೂಡ ನಾವು ನೋಡಿದ್ದೀವಿ. ಮತ್ತು ಕೆಲವರ ಪ್ರೀತಿ ಮದುವೆ ಹಂತಕ್ಕೂ ಕೂಡ ಹೋಗಿದ್ದಿದೆ. ಮದುವೆ ಆದ ಬಳಿಕ ಡಿವೋರ್ಸ್ ಆಗಿದ್ದೂ ಕೂಡ ಇದೆ. ಹಾಗಾಗಿ ಎಲ್ಲವನ್ನು ಕೂಡ ಈ ಬಿಗ್ ಬಾಸ್ ಮನೆ ನೋಡಿಬಿಟ್ಟಿದೆ. ಬಿಗ್ ಬಾಸ್ ಮನೆಗೆ ಬಂದವರು ಸ್ವಲ್ಪ ಸುಧಾರಿಸ್ಕೊಂಡು ಜೊತೆಯಲ್ಲಿದ್ದವರನ್ನು ಅರ್ಥ ಮಾಡಿಕೊಂಡು ಆ ಬಳಿಕ ಸಲುಗೆ ಬೆಳೆಸಿದುಕೊಂಡ್ರೆ ಅದು ಒಂದು ರೀತಿ. ಬಟ್ ಆರಂಭದಲ್ಲೇ ಸಲುಗೆಯನ್ನು ಬೆಳೆಸ್ಕೊಳ್ಳೋದು, ನಂತರ ಅದು ಬೇರೆ ಹಂತಕ್ಕೆ ಹೋಗೋದು, ಅದು ಕೂಡ ಇದೆ. ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಯಾಕೋ ಸಿಕ್ಕಾಬಟ್ಟೆ ಫಾಸ್ಟ್ ಆಗಿರುವಂತೆ ತೋರ್ತಾ ಇದೆ. ಈ ರಿಯಾಲಿಟಿ ಶೋ ಶುರುವಾದಂಥ ಎರಡನೇ ದಿನಕ್ಕೆ ಸ್ಪರ್ಧಿಗಳ ನಡುವೆ ಒಂದು ಪ್ರೀತಿಯ ಮಾತುಕತೆ ಶುರುವಾಗಿದೆ, ಲವ್ ಸ್ಟೋರಿ ಹುಟ್ಟಿಕೊಂಡಿದೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಹೌದು, ಅಕ್ಟೋಬರ್ 1 ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಎರಡನೇ ದಿನದ ಸಂಚಿಕೆ ಪ್ರಸಾರ ಆಗಿತ್ತು. ಇದರಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಸನ್ನಿವೇಶಗಳು ಕಿರುತೆರೆ ವೀಕ್ಷಕರಿಗೆ ನೋಡೋದಕ್ಕೆ ಸಿಕ್ಕಿದೆ. ಕಿತ್ತಾಟ, ಗಾಸಿಪ್, ಅಸಮಾಧಾನ, ಎಲಿಮಿನೇಷನ್ ಪ್ರಕ್ರಿಯೆ, ಕಾಮಿಡಿ ಎಲ್ಲವೂ ಕೂಡ ಇತ್ತು. ಇದರ ಜೊತೆಗೆ ಲವ್ ಸ್ಟೋರಿಯೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಿಗುತ್ತೆ. ಪ್ರೀತಿ ಹುಟ್ಟಿದ್ದು ಯಾರ ನಡುವೆ ಆ ಪ್ರೀತಿ ಬೆಳೆದಿತ್ತು, ಇದನ್ನು ಸ್ಪರ್ಧಿಗಳು ಅಂದರೆ ಇತರ ಸ್ಪರ್ಧಿಗಳು ಹೇಗೆ ಕಾಲೆಳೆದ್ರು ಅದನ್ನು ಹೇಳ್ತಾ ಹೋಗ್ತೀವಿ ನೋಡಿ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಸ್ವರ್ಗ ಮತ್ತು ನರಕ ಅನ್ನುವಂಥ 2 ಪರಿಕಲ್ಪನೆಯ ಒಂದು ಮನೆಯನ್ನು ಮಾಡಿ ಅಲ್ಲಿ ಶೋವನ್ನು ಶುರು ಮಾಡಿದ್ದಾರೆ. ಆದರೆ ಯಾಕೋ ಸ್ವರ್ಗದಲ್ಲಿ ಇರೋರ ತಾಳ್ಮೆ ದಿನಕ್ಕೆ ಕಡಿಮೆ ಆಗ್ತಿದೆ. ಆ್ಯಕ್ಚುಲಿ ಸುಖವಾಗಿ ಆರಾಮಾಗಿ ಇರಬೇಕಾದವರು ಸ್ವರ್ಗದವರು. ಬಟ್ ಅವರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಗಾಸಿಪ್ಗಳನ್ನು ಹಬ್ಬಿಸ್ತಿದ್ದಾರೆ, ಅಸೂಯೆ ಪಡ್ತಾ ಇದ್ದಾರೆ. ಸ್ವರ್ಗದಲ್ಲಿ ಇರಬೇಕಾದಂತಹ ರೀತಿ ಅವ್ರು ಯಾರೂ ಕೂಡ ಇಲ್ಲ ಅನ್ನೋದೇ ದುರಂತ. ಸ್ವರ್ಗದಲ್ಲಿರುವಂಥ 10 ಮಂದಿನೂ ಕೂಡ ಒಂದೊಂದು ರೀತಿ ನಡೆದುಕೊಳ್ತಿದ್ದಾರೆ. ಅಸಲಿಗೆ ಈ ಸ್ವರ್ಗಕ್ಕೆ ಅವ್ರಿಗಿಂತ ಆರಾಮಾಗಿ ಮತ್ತು ತುಂಬ ಎಂಜಾಯ್ ಮಾಡ್ತಿರೋದು ನರಕದವರು ಅನ್ನೋದನ್ನು ಗಮನಿಸಬೇಕು. ಈ ಮಧ್ಯೆ ಸ್ವರ್ಗಕ್ಕೂ ಮತ್ತು ನರಕಕ್ಕೂ ಒಂದೊಳ್ಳೆ ಬಾಂಧವ್ಯ ಬೆಳೀತಾ ಇದೆ. ಸ್ವರ್ಗ ಹಾಗೂ ನರಕದ ಮಧ್ಯೆ ಸೆಲ್ಲಿದ್ರೂ ಕೂಡ ಲೆಕ್ಕಕ್ಕೆ ಬರ್ತಾ ಇಲ್ಲ. ನರಕದಲ್ಲಿರುವಂಥ ರಂಜಿತ್ ಕುಮಾರ್ಗೂ ಸ್ವರ್ಗದಲ್ಲಿರುವಂತಹ ಐಶ್ವರ್ಯ ಶಿಂದೋಗಿಗೂ ಪ್ರೇಮಾಂಕುರವಾಗಿದೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬರೀ 2 ದಿನದಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆಯಾ ಅಂತೇಳಿ ಕಿರುತೆರೆ ವೀಕ್ಷಕರೇ ಅಚ್ಚರಿಪಡುವಂತೆ ಸಂಭಾಷಣೆ ಇಬ್ಬರ ಮಧ್ಯೆ ನಡೆದಿದೆ. ಅಂತಹ ಮಾತುಕತೆ ಏನು ನಡೀತು ಅದನ್ನೇ ನಿಮ್ಮ ಮುಂದೆ ಶಾರ್ಟಾಗಿ ಇಡ್ತೀನಿ ನೋಡಿ. ಐಶ್ವರ್ಯ ಸಿಂಧೋಗಿ ಬೆಳಗ್ಗೆ ತಿಂಡಿ ತಿಂತ ನರಕವಾಸಿಗಳ ಬಳಿಗೆ ಬಂದಿದ್ರು.
ವೈಟ್ ಆ್ಯಂಡ್ ವೈಟ್ನಲ್ಲಿ ಬಂದಿದ್ದಂಥ ಐಶ್ವರ್ಯ ಸಿಂಧೋಗಿಯನ್ನು ಕಂಡು ರಂಜಿತ್ ನೀಡಿದಂಥ ಪ್ರತಿಕ್ರಿಯೆ, ಆ ವೇಳೆ ಐಶ್ವರ್ಯ, ನೀವು ನನ್ನ ತಟ್ಟೆಯನ್ನು ನೋಡಿ ಪ್ರತಿಕ್ರಿಯೆ ಕೊಟ್ಟರೋ ಇಲ್ಲ ನನ್ನನ್ನೇ ನೋಡಿ ರಿಯಾಕ್ಷನ್ ಕೊಟ್ಟರೋ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ರಂಜಿತ್ತು ಆವಾಗ ಪ್ಲೇಟ್ಗಿಂತ ನೀವೇ ಅದ್ಭುತ ಅಂತೇಳಿ ಉತ್ತರವನ್ನು ಕೊಟ್ಟು ಸಣ್ಣದೊಂದು ಫ್ಲರ್ಟಿಂಗ್ ಡೈಲಾಗನ್ನು ಹೊಡೆದು ಬಿಡ್ತಾರೆ. ಇಲ್ಲಿಗೆ ಇಬ್ಬರ ಸಂಭಾಷಣೆ ನಿಲ್ಲೋದಿಲ್ಲ. ರಂಜಿತ್ಗೆ ಐಶ್ವರ್ಯ, ನಿಮಗೆ ನಾನು ಬೇಕಾ ಅಥವಾ ತಿಂಡಿ ಬೇಕಾ ಅಂತೇಳಿ ಐಶ್ವರ್ಯ ನೇರವಾಗಿ ಪ್ರಶ್ನೆಯನ್ನು ಮಾಡ್ತಾರೆ. ರಂಜಿತ್ತು ನೀನೇ ಬೇಕು ಅಂತೇಳಿ ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಿದ್ದಂತೆ ನರಕವಾಸಿಗಳು ರಂಜಿತನ್ನು ರೇಗಿಸೋದಕ್ಕೆ ಶುರು ಮಾಡಿದರು. ರಂಜಿತ್ ಮುಖ ಕೆಂಪಾಗಿದೆ ಅಂತ ಹೇಳ್ಬಿಟ್ಟು ರೇಗಿಸೋದಕ್ಕೆ ಶುರು ಮಾಡಿಬಿಡ್ತಾರೆ. ರಾತ್ರಿ ವೇಳೆ ಐಶ್ವರ್ಯ ಮತ್ತೆ ನರಕವಾಸಿ ಕಡೆ ಬಂದಾಗ ಇದೇ ಚರ್ಚೆ ನಡೀತು. ಪರಸ್ಪರ ಇಬ್ಬರ ನಡುವೆ ಒಂದು ಉಗ್ರಂ ಮಂಜು ಎಂಟ್ರಿ ಕೊಟ್ಬಿಡ್ತಾರೆ. ದಮ್ಮಿದ್ರೆ ಇವಳನ್ನು ಮುಟ್ಟಿ ನೋಡು ಅಂತಲೂ ರಂಜಿತ್ಗೆ ಕಾಲಿಳಿತಾರೆ. ಆಗ ರಂಜಿತ್ ಮನಸ್ಸು ಮಾಡಿದ್ರೆ ಎತ್ತಾಕೊಂಡು ಹೋಗ್ತೀನಿ ಮುಟ್ಟೋದೇನೋ ಅಂತೇಳಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಈ ವೇಳೆ ಐಶ್ವರ್ಯ ಸ್ವೀಟಾಗಿ ಮುಗಿಸ್ಕೊಂಡು ಸ್ವರ್ಗವಾಸಿಗಳು ಇರುವ ಕಡೆಗೆ ಹೋಗ್ತಾರೆ. ಇಷ್ಟೆಲ್ಲ ನೋಡಿದಂಥ ಬಿಗ್ ಬಾಸ್ ಪ್ರೇಮಿಗಳು ಅಲ್ಲಿಗೆ ಮತ್ತೊಂದು ಲವ್ ಸ್ಟೋರಿ ಶುರುವಾಯಿತು ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಳ್ತಾರೆ. ಇನ್ನು ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂಥ ನರಕ ನಿವಾಸಿಗಳು ಕೂಡ ಓಹೋ ಇದೇನೋ ಬೇರೆನೇ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸಣ್ಣದೊಂದು ಅನುಮಾನವನ್ನು ವ್ಯಕ್ತಪಡಿಸಿಬಿಡ್ತಾರೆ. ಆಮೇಲೆ ಇಬ್ಬರ ಕಾಲನ್ನು ಎಳೆಯುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಗೆ ಇಬ್ಬರ ನಡುವೆ ಒಂದು ವಿಶೇಷವಾದಂಥ ಬಾಂಧವ್ಯ ಆರಂಭದ ಹಂತದಲ್ಲೇ ಶುರುವಾಗಿದೆ ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ಸೆನ್ಸ್ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಇವರಿಬ್ಬರು ಕೂಡ ತುಂಬ ಕ್ಲೋಸ್ ಆಗಿದ್ದಾರೆ ಅನ್ನೋದು ಒಂದು ಭಾಗ. ಎರಡನೇದು, ಇಬ್ಬರು ಫ್ಲರ್ಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದು ನಿಜವಾದಂಥ ಪ್ರೀತಿಯೋ ಇಲ್ವೋ ಅದು ಆಮೇಲೆ, ಬಟ್ ಈಗ ಆರಂಭದಲ್ಲಿ ಫ್ಲರ್ಟ್ ಅಂತೂ ಮಾಡ್ತಿರೋದು ಸತ್ಯ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದನ್ನು ಈಕೆ ಐಶ್ವರ್ಯ ಕೂಡ ಎಂಜಾಯ್ ಮಾಡ್ತಾ ಇದ್ದಾಳೆ. ರಂಜಿತ್ ಫ್ಲರ್ಟನ್ನು ಈಕೆ ಎಂಜಾಯ್ ಮಾಡ್ತಾ ಇದ್ದಾಳೆ. ಬಟ್ ಇಬ್ಬರ ನಡುವೆ ಸ್ನೇಹ ಅಂತೂ ಶುರುವಾಗಿದೆ. ಈ ಸ್ನೇಹ ಎಲ್ಲಿಗೆ ಹೋಗಿ ನಿಲ್ತದೆ? ಈಗ ಇನ್ಫ್ಯಾಕ್ಟು ಇವರು ಸ್ವರ್ಗದಲ್ಲಿ, ಯಾರು ಐಶ್ವರ್ಯ ಸ್ವರ್ಗದಲ್ಲಿತ್ತು, ರಂಜಿತ್ ನರಕದಲ್ಲಿದ್ದಾರೆ. ಹಾಗಾಗಿ ಹೆಚ್ಚು ಕಾಂಟ್ಯಾಕ್ಟ್ ಇಲ್ಲ. ಇಫ್ ಇಟ್ ಇನ್ ಕೇಸ್ ನಾಳೆ ಇಬ್ಬರು ಕೂಡ ಒಟ್ಟಿಗೆ ಬಂದರು ಅಂತ ಹೇಳಿದ್ರೆ ಆಗ ಕಾಂಟ್ಯಾಕ್ಟ್ ಬೆಳೆದು ಇಬ್ಬರು ಕೂಡ ಮತ್ತೆ ಒಂದಾಗ್ತಾರ, ಅಥವಾ ಇಬ್ಬರು ಕೂಡ ಈ ಸ್ನೇಹ ಪ್ರೀತಿ ಅಥವಾ ಮತ್ತೊಂದು ಅನ್ನೋ ರೀತಿಯಲ್ಲಿ ತಮ್ಮ ಸಂಪರ್ಕವನ್ನು ಬೆಳೆಸ್ಕೊಂಡು ಹೋಗ್ತಾರಾ? ಅದನ್ನು ಕಾದು ನೋಡಬೇಕು ಏನಾಗುತ್ತೆ ಅಂತೇಳಿ. ಬಟ್ ಸದ್ಯಕ್ಕಂತೂ ಈಗ ಒಂದಂತೂ ಕ್ಲಿಯರ್ ಆಗಿದೆ, ಬಿಗ್ ಬಾಸ್ ಮನೆಯಲ್ಲಿ ಯಾವುದೋ ಒಂದು ಲವ್ ಸ್ಟೋರಿ ಸದ್ಯದಲ್ಲೇ ಶುರುವಾಗಲಿಕ್ಕಿದೆ. ಅದರ ಮುನ್ನುಡಿಯನ್ನು ಐಶ್ವರ್ಯ ಮತ್ತು ರಂಜಿತ್ತೇ ಬರೀತಾರಾ ಅಥವಾ ಇನ್ಯಾರಾದರೂ ಬರೀತಾರ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಓವರಾಲ್ ಆಗಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.